ವೀಕ್ಷಕರೇ ನಮಸ್ಕಾರ. ಪವರ್ ಆಫ್ ಪಂಚಾಯತ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ದಶರಥ್ ಸಾಬೂರು. ನಮ್ಮ ಇಂದಿನ ಅತಿಥಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು. ಈಶ್ವರ್ ಖಂಡ್ರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ಕಾರದ ನಾಯಕತ್ವ ಬದಲಾಗಿದೆ, ಇಂಜಿನ್ ಅದೇ ಇದೆ, ಡ್ರೈವರ್ ಚೇಂಜ್ ಆಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಹೆಂಗೆ ಸಾಗ್ತಾ ಇದೆ? ತಾವೆಲ್ಲ ನೋಡ್ತಾ ಇದ್ದೀರಿ, ಭಾಳ ಚೆನ್ನಾಗಿ ನಡೀತಾ ಇದೆ. ಪ್ರಥಮವಾಗಿ ನಾನು ನನ್ನ ಪರವಾಗಿ TV5ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇ ಇನ್ನಿಂಗ್ಸ್ನಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಈ ಒಂದು ಸುಮಾರು ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ 40 ದಿವಸಗಳು. ಈ 40 ದಿವಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿಪರ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತಿಡೀ ರಾಜ್ಯದಲ್ಲಿ ಏನು ಒಂದು ಕಡೆ ನೆರೆ ಇದೆ, ಒಂದು ಕಡೆ ಬರ ಇದೆ. ಇವತ್ತು ಜೂನ್ ತಿಂಗಳಲ್ಲಿ ನೋಡಿದರೆ ಎಲ್ಲಿನೋ ಎಫೆಕ್ಟಿಂದ ಸುಮಾರು 40%ಗಿಂತಲೂ ಜಾಸ್ತಿ ಮಳೆ ಕೊರತೆ ಇದೆ. ಅದರಲ್ಲಿ ವಿಶೇಷವಾಗಿ ಮಳೆ ಆಶ್ರಿತ ಪ್ರದೇಶ ಏನಿದೆ ಆ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಆಯಾ ಜಿಲ್ಲೆಗಳಿಗೆ, ಸುಮಾರು ಜಿಲ್ಲೆಗಳಿಗೆ ಭೇಟಿ ಮಾಡಿ ಪ್ರಗತಿ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಓಕೆ. ಮತ್ತು ನೋಡಿ, ಹೊಸ ಇನ್ನಿಂಗ್ಸ್ನಲ್ಲಿ ಸಹಿತ ಹೊಸದಂತ ಹೇಳಿದರೆ ಇವತ್ತಿದು ಕಾಂಗ್ರೆಸ್ ಸರ್ಕಾರ. ಇವತ್ತು 3 ವರ್ಷ ಕೆಳಗಡೆ ನಮ್ಮ ಸರ್ಕಾರ ಏನು BJPಯ ದುರಾಡಳಿತದಿಂದ ಜನ ಬೇಸತ್ತು ನಮಗೆ ಒಂದು ಆಶೀರ್ವಾದವನ್ನು ಮಾಡಿದರು. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು. ಸರ್, ಮೊದಲ 3 ವರ್ಷದ ಮೊದಲ ಭಾಗ, ಈಗ 2 ವರ್ಷದ ಆರಂಭದಲ್ಲಿದ್ದೀರಿ. ಭಾಳ ಅರ್ಲಿ ಅಂತ ಅನಿಸುತ್ತೆ ಈ ಪ್ರಶ್ನೆ ಕೇಳಲಿಕ್ಕೆ. ಏನು ವ್ಯತ್ಯಾಸಗಳನ್ನು ಕಂಡುಕೊಳ್ಳಬಹುದು? ನೋಡಿ, ಈಗ 3 ವರ್ಷದ ಮುಂದುವರಿದ ಭಾಗ. ಇದೇನು ನಮ್ಮದೇ ಪಕ್ಷ, ನಮ್ಮದೇ ಸರ್ಕಾರ, ನಾವೇ ಎಲ್ಲ ಇದ್ದೇವೆ. ಹೀಗಾಗಿ ಈಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಇನ್ನೂ ಹೆಚ್ಚಿನ ಕಳಕಳಿಯಿಂದ ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಜೀವಪರ ಜನಪರ ಆಡಳಿತ ಕೊಡಬೇಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಭಾಗಗಳ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದೇ ನಮ್ಮ ಕನಸು ಆಗಿದೆ. ಮತ್ತು ಈಗ ಮುಂದಿನ ದಿನಮಾನಗಳಲ್ಲಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ನಮ್ಮ ಎದುರುಗಡೆ ಅನೇಕ ಇವತ್ತಿಗೂ ಸವಾಲುಗಳಿದ್ದಾವೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಇದೆ. ಈಗ ಹಿಂದೆನೇ ನಾವು ಏನು ಯೋಜನೆ ಹಾಕ್ಕೊಂಡಿದ್ದೇವೆ, ಈಗ ಸುಮಾರು 72,000 ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಅಧಿಸೂಚನೆ ಹೊರಡಿಸ್ತಾ ಇದ್ದಾವೆ. ಮತ್ತು ಆದಷ್ಟು ಶೀಘ್ರದಲ್ಲಿ ಏನು ನಮ್ಮ ಯುವಕರ ಒಂದು ಆಸೆ ಇದೆ, ಅದರ ಪ್ರಕಾರ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಇವತ್ತು ನಾವು ಕೈಗೊಂಡಿದ್ದೇವೆ. DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈಶ್ವರ್ ಖಂಡ್ರೆ ಅವರು DCM ಆಗಬಹುದಾಗಿತ್ತು. ನೋಡಿ, ಯಾವ ಹುದ್ದೆ ಇದೆ ಅನ್ನುವಂಥದ್ದು ಮಹತ್ವದ್ದಲ್ಲ. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಏನು ಸೇವೆ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಅತ್ಯಂತ ಮಹತ್ವದಾದಂಥದ್ದು. ಈಗಾಗಲೇ ನಾನು ಹೇಳಿದ್ದೇನೆ, ನಾನು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಜನರ ಹಿತಕ್ಕಾಗಿ ಮತ್ತು ಎಲ್ಲರ ಒಳಿತಿಗಾಗಿ ಸೇವೆ ಮಾಡುತ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅರಣ್ಯದಿಂದ ಈಗ ಗ್ರಾಮ ಪಂಚಾಯಿತಿ ಕಡೆಗೆ ನಿಮ್ಮ ನಡಿಗೆ ಹೇಗಿದೆ? ಹೊಸ ಇಲಾಖೆ ಈ ಅರಣ್ಯದಲ್ಲಿನೂ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಮುಂದಿನ ಪೀಳಿಗೆಗೆ ಇರುವಂಥ ಒಂದೇ ಭೂಮಿ, ಈ ಭೂಮಿಯನ್ನು ಆರೋಗ್ಯಕರವಾಗಿ ಹಸ್ತಾಂತರಿಸಬೇಕು ಅಂತ ಹೇಳಿದರೆ ಮರಗಳು ಬೇಕು, ಗಿಡಗಳು ಬೇಕು, ಹಸಿರು ಹೊದಿಕೆ ಬೇಕು, ಇವತ್ತು ಪಶು ಪಕ್ಷಿಗಳು ಬೇಕು, ವನ್ಯಜೀವಿಗಳು ಬೇಕು. ಆ ರೀತಿಯಲ್ಲಿ ಇವತ್ತು ಪ್ರಕೃತಿ ಉಳಿಸುವಂಥದ್ದು, ಅರಣ್ಯ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಬಹುತೇಕರು ಸರ್ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಮೂಗು ಮುರಿತಾರೆ. ಯಾರಿಗೂ ಬೇಡವಾದ ಇಲಾಖೆ ಅರಣ್ಯ ಇಲಾಖೆ ಅಂತ. ನೋಡಿ, ನನ್ನ ಪ್ರಕಾರ ಅರಣ್ಯ ಇಲಾಖೆ ಅತ್ಯಂತ ಮಹತ್ವದಾದಂಥ ಒಂದು ಇಲಾಖೆ. ಇವತ್ತೆಲ್ಲ ಕಡೆ ಮಾಲಿನ್ಯ ಇದೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಇವತ್ತು ಯಾಕೆ ನೋಡಿ, ಕರೋನಾ ಸಮಯದಲ್ಲಿ ಜನ ಸುಮಾರು ಲಕ್ಷಾಂತರ ಜನ ಮೃತಪಟ್ಟರು. ಯಾಕೆ? ಆಕ್ಸಿಜನ್ ಕೊರತೆಯಿಂದ. ಆಕ್ಸಿಜನ್ ಯಾರು ಕೊಡ್ತಾರೆ?
ಆಕ್ಸಿಜನ್ ಕೊಡುವಂಥದ್ದು ಇವತ್ತು ಮರಗಳು, ಗಿಡಗಳು. ಇವತ್ತು ಇಂಗಾಲು ಡೈಆಕ್ಸೈಡ್ ಸೇವನೆ ಮಾಡಿ ಆಕ್ಸಿಜನ್ ಕೊಡುವಂಥ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅದು ಮರಗಿಡಗಳಿಗಿದೆ. ಇವತ್ತೇನೋ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಲ್ಲ, ಅದು ಇದರಿಂದ ಇದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಇದೇ ಜಾಗತಿಕ ತಾಪಮಾನ ಆಗ್ತದೆ. ನೋಡ್ತಾ ಇದ್ದೀರಿ, ಹವಾಮಾನ ವೈಪರೀತ್ಯದಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ. ಒಂದು ಕಡೆ ಪ್ರವಾಹ ಬರ್ತದೆ, ಒಂದು ಕಡೆ ಗುಡ್ಡ ಕುಸಿತ ಆಗ್ತದೆ, ಒಂದು ಕಡೆ ಬಿಸಿಲು ಜಾಸ್ತಿ ಆಗ್ತದೆ, ತಾಪಮಾನ ಜಾಸ್ತಿ ಆಗಿ ಜನ ಸಾಯ್ತಾರೆ, ಒಂದು ಕಡೆ ಫ್ಲ್ಯಾಶ್ ಫ್ಲಡ್ಸ್ ಆಗುತ್ತೆ, ಮಳೆ ಯಾವಾಗ ಬೀಳಬೇಕು ಆವಾಗ ಬೀಳೋದಿಲ್ಲ. ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತದೆ, ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ 7 ದಿವಸದಲ್ಲಿ ಬೀಳುತ್ತೆ. ಈಗ ಇವೆಲ್ಲ ಅನಾಹುತಗಳು ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ಇಂಬ್ಯಾಲೆನ್ಸ್ ಆಗೋಗ್ಬಿಟ್ಟಿದೆ. ಹೌದು. ಮತ್ತು ಈಗ ಅಸಮತೋಲನ ಆಯಿತು ಅಂತ ಹೇಳಿದರೆ ಇವತ್ತು ಪ್ರಕೃತಿ, ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ನೈಸರ್ಗಿಕ ಸಂಪತ್ತು ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ದರು. ಈಗೇನಾಗಿದೆ, ನಾವೆಲ್ಲ ಸಮಾಜ ಎಲ್ಲರೂ ಸ್ವಾರ್ಥಿಗಳಾಗಿಬಿಟ್ಟು ಇವತ್ತು ನೈಸರ್ಗಿಕ ಸಂಪತ್ತು ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಬಳಕೆ ಮಾಡಿ ಇವತ್ತು ಏನು ಉತ್ತಮ ರೀತಿಯಲ್ಲಿ ನಾವು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ವಿಫಲರಾದರೆ ಈಗಲೂ ಸಮಯ ಮಿಂಚಿಲ್ಲ. ಇವತ್ತು ಮುಂದೆ ಭಾಳ ದೊಡ್ಡ ಅನಾಹುತ ಆಗುವಂಥ ಸಂಭವ ಇರ್ತದೆ. ಮುಂದಿನ ಪೀಳಿಗೆ ನಮಗೆ ಕ್ಷಮೆ ಮಾಡೋದಿಲ್ಲ.